ನಾನು ಕುಗ್ವೆ ವಾರ್ಡ್ನಿಂದ ಗ್ರಾಮ ಪಂಚಾಯತಿಗೆ ಗೆದ್ದು ಖಂಡಿಕಾ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆಮೇಲೆ 15 ತಿಂಗಳ ಅಧ್ಯಕ್ಷನಾಗಿ ಕೆಲಸ ಮಾಡಿ ಈಗ ಮತ್ತೆ ಮೆಂಬರಾಗಿ ಕೆಲಸ ಮಾಡ್ತೀನಿ. ರಾಜಕೀಯ ಬರಲಿಕ್ಕೆ ಏನಾದರೂ ಕಾರಣ ಇದೆಯಾ? ಈ ರಂಗನ ಆಯ್ಕೆ ಮಾಡಲಿಕ್ಕೆ ಏನಾದರೂ ಕಾರಣ ಇದೆಯಾ? ಇಲ್ಲ, ನನಗೆ ರಾಜಕೀಯ ಸ್ವಲ್ಪ ದೂರನೇ ಇದೆ. ಆದರೆ ಅನಿವಾರ್ಯ ಕಾರಣದಿಂದ ಇಲ್ಲಿ ನಮ್ಮ ಕೆಟಗರಿಗೆ ಸೀಟ್ ಬಂದಿದ್ದರಿಂದ ಇಲ್ಲಿ ಬೇರೆ ಯಾರು ಇಲ್ಲ. ನಮ್ಮ ಅಣ್ಣ ಒಬ್ಬರಿದ್ದರು, ಅವರಿಗೆ ಹೆಸರಿನ ಬರ್ತಾ ಇರಲಿಲ್ಲ. ಆದ್ದರಿಂದ ನಾನು ಅನಿವಾರ್ಯವಾಗಿ ಎಲ್ಲ ಸಂದರ್ಭ ಬಂತು. ಹಾಗಾಗಿ ಒಂದು ರಾಜಕೀಯ ಪ್ರವೇಶ ಇವರು ನಮ್ಮ ಅಣ್ಣ. ಸೊ ರಾಜಕೀಯಕ್ಕೆ ಏನು ಅಂದ್ಕೊಂಡು ಬಂದ್ರಿ ತಾವು? ಮೊದಲೇ ಬಾರಿಗೆ ಬರ್ತಾ ಇದ್ದ, ಸೊ ಏನೇನು ಮಾಡ್ಬೋದು ಅಂದ್ಕೊಂಡ್ಬಂದ್ರಿ? ಅಲ್ಲ, ನಮಗೆ ಇದು ಫೀಲ್ಡ್ ಹೊಸ್ತಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಏನೇನು ಮಾಡ್ಬೋದು. ಇಲ್ಲಿ ನಾವು ತಿಳ್ಕೊಂಡಿದ್ದಕ್ಕೂ ಅಲ್ಲಿರೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಸೊ ಇದೇ ಮೊದಲೇ ಬಾರಿ 2010 ಎಷ್ಟು ಲೀಡಿಂಗ್ ಅಲ್ಲಿ ವಿನ್ ಆಗಿತ್ತು? 215 ಓಟ. 215 ಲೀಡಿಂಗ್ ಸಿಕ್ತು. ಸೊ ಏನು ಅನಿಸ್ತಾ ಇದೆ ನಿಮಗೆ ಇವಾಗ ಪ್ರಸ್ತುತವಾಗಿ? ಇಲ್ಲಿ ತನಕ ಇವಾಗ 3 ವರ್ಷ ಅವಧಿಯನ್ನು ಕಂಪ್ಲೀಟ್ ಮಾಡಿದ್ದೀರಿ. ಸೊ ಏನು ಅನಿಸ್ತಾ ಇದೆ ಇವಾಗ? ಒಂಥರಕ್ಕೆ ಪರವಾಗಿಲ್ಲ, ಏನೋ ಜನಸೇವೆ ಮಾಡೋ ಅಂಥ ಅವಕಾಶ ಸಿಗುತ್ತೆ. ಆಮೇಲೆ ಸ್ಥಳೀಯವಾಗಿ ಎಲ್ಲರೂ ಪರಿಚಯ ಆಗುತ್ತೆ. ಇಲ್ಲಾಂದರೆ ನಮ್ಮ ಊರಷ್ಟೇ ಪರಿಚಯ ಇರೋದು. ಈಗ ಅದು ಸ್ವಲ್ಪ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲರೂ ಪರಿಚಯ ಇರುತ್ತೆ. ಅಧ್ಯಕ್ಷನಾಗಿದೆ ಅಂದರೆ. ಸೊ ಅಧ್ಯಕ್ಷರಾಗಿದ್ರಿ, ಯಾವ ರೀತಿಯಿಂದ ಅದು ಅನುದಾನಗಳನ್ನು ಬಳಸ್ಕೊಂಡು ಅಭಿವೃದ್ಧಿ ಪಡಿಸಲಿಕ್ಕೆ ಮುಂದಾದರೆ? ನಿಜ ಹೇಳಬೇಕು ಅಂದರೆ ನಮ್ಮ ಗ್ರಾಮ ಪಂಚಾಯತಿಗೆ ಸರ್ಕಾರ ಕೊಡ್ತಾರೆ ಅನುದಾನ ಭಾಳ ಕಡಿಮೆ. ಈಗ NGNRG ಬರ್ತಾ ಇದೆ, ಅದನ್ನು ಸಮರ್ಪಕವಾಗಿ ಬಳಸಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ರೆಸ್ಟ್ರಿಕ್ಷನ್ ಇದೆ. ಆಮೇಲೆ ಏನು ಮಾಡಿದ್ರು, ಸ್ಟಾರ್ಟಿಂಗಲ್ಲಿ ಲೂಸ್ ಬಿಟ್ಬಿಟ್ಟಿದ್ರೆ ನನಗೆ ಕೆಲಸಕ್ಕೆ ಬರ್ತಾರೆ, ಇಲ್ಲ ಮ್ಯಾನ್ಯಲ್ ಮಾಡ್ತಾರೆ, ಯಾವುದೇ ಮಿಷನರಿ. ಆಮೇಲೆಲ್ಲ ನಮ್ಮ ಗ್ರಾಮ ಪಂಚಾಯತಿ ನನಗಿಂತ ಹಿಂದೆ ಇದ್ದಂಥ ಕೃಷ್ಣಮೂರ್ತಿ ಅವರು ನಮಗೆ ಒಳ್ಳೆ ಸಹಕಾರ ಕೊಟ್ಟಿದ್ರು, ಅವರ ಮಾರ್ಗದರ್ಶನ. ಅದಕ್ಕಿಂತ ಹಿಂದೆ ನಮ್ಮೂರವರೇ ಮಹಾಬಲೇಶ್ವರ ಅಂತೇಳಿ ಈಗ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ. ಅವರು 5 ವರ್ಷ ಆಡಳಿತ ಮಾಡಿದರು, ಅವರ ಮಾರ್ಗದರ್ಶನ. ಮತ್ತು ನಮ್ಮಲ್ಲಿ ಜಿಲ್ಲಾ ಪರಿಷತ್ ಮೆಂಬರ್ ಲಲಿತಾ ನಾರಾಯಣ ಅಂತಾರೆ, ಅವರು ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ನಮಗೆ. ಆಮೇಲೆ ನಮಗೆ ಒಳ್ಳೆ ಇವರು ಇದ್ದರು, ಡಾಕ್ಟರ್ ಶಶಿಕುಮಾರ್ ಅಂತೇಳಿ, ಅವರು ಉತ್ತಮ ಮಾರ್ಗದರ್ಶನ ಕೊಡ್ತಾಯಿದ್ರು. ಅವರೆಲ್ಲರ ಮಾರ್ಗದರ್ಶನ ಅಭಿವೃದ್ಧಿ ಮಾಡಲಿಕ್ಕೆ ಏನೇ ಸಮಸ್ಯೆ ಬಂದರೂ ಅವರು ಅದಕ್ಕೆ ಪರಿಹಾರ ಸೂಚಿಸ್ತಾ ಇದ್ರು. ಅದರಿಂದ ಆಡಳಿತ ಮಾಡಲಿಕ್ಕೆ ಅಂತ ಏನು ಕಷ್ಟ ಆಗಿಲ್ಲ. ನೀವು ಬಂದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ರೆ ನಮಗೆ ಬರೋ ಅನುದಾನ ಕಡಿಮೆ ಇದೆ. ಅದನ್ನೇ ಸ್ವಲ್ಪ ಎಲ್ಲ ಮೆಂಬರು ಸಮನಾಗಿ ಹಂಚಿ, ನಮಗೆ ಹೆಚ್ಚು ನಮಗೆ ಕಡಿಮೆ ಅನ್ನೋದಿಲ್ಲ, ಸಮರ್ಪಕವಾಗಿ ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ಆಮೇಲೆ ನಮಗೆ ಒಳ್ಳೆ ಉತ್ತಮ ಒಬ್ಬ ಸೆಕ್ರೆಟರಿ ಸಿಕ್ಕಿದ್ರು, ರಾಮಪ್ಪ ಅಂತೇಳಿ, ಅನುಭವಿ ಸೆಕ್ರೆಟರಿ. ಅದ್ರ ಜೊತೆಗೆ ನಮ್ಮಲ್ಲಿ ಇರುವಂಥ ಎಲ್ಲ ಮೆಂಬರು ಒಳ್ಳೆಯ ಸಹಕಾರ. ಯಾವುದೇ ರೀತಿಯ ರಾಜಕೀಯ ಪಕ್ಷ ಇಲ್ಲಿ ಎಂಟ್ರಿ ಆಗ್ತಿರಲ್ಲ. ಸೊ ತಾವು ಗುರುಸ್ಕೊಳ್ಳಿಲ್ಲ ಯಾವುದೇ ಪಕ್ಷದಲ್ಲಿ? ಇಲ್ಲ, ಪಕ್ಷದಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದ್ದು. ಅದರಿಂದ ಅಲ್ಲೇ ಈಗ ಗೆಲ್ಬೇಕ್ರೆ ಪಕ್ಷ ಅಂತ ಇದ್ರು, ಅಲ್ಲಿಗೆ ಪಂಚಾಯತ್ಗೆ ಹೋದ್ಮೇಲೆ ಅಲ್ಲಿ ಯಾವುದೇ ರೀತಿ ಪಕ್ಷ ಪಾರ್ಟಿ ಏನಿರಲಿಲ್ಲ. ಅದರಿಂದ ಅಧ್ಯಕ್ಷನಾಗಿ ಆಡಳಿತ ಮಾಡಲಿಕ್ಕೆ ಒಳ್ಳೆಯ ಅನುಕೂಲ ಆಗಿತ್ತು. ಇಲ್ಲಿಗೋಸ್ಕರ ಏನು ವೃತ್ತಿ ಮಾಡ್ತಾರೆ? ವ್ಯವಸಾಯನೇ ಅವಲಂಬನೆ. ಸೊ ವೈಯಕ್ತಿಕವಾಗಿ ಏನಾದರೂ ಬಡ ವಿದ್ಯಾರ್ಥಿಗಳಿಗೆ, ಬಡ ಜನಗಳಿಗೆ ಏನಾದರೂ ವೈಯಕ್ತಿಕವಾಗಿ ಸಹಾಯ ಮಾಡುವಂಥದ್ದು? ಬಡ ಜನರಿಗೆ ಸಹಾಯ ಇನ್ನೂ ಮಾಡಲಿ, ಮುಂದೆ ನೋಡಬೇಕು. ಸೊ ಓಕೆ, ವಿದ್ಯೆ ಒಂದು ಇಲ್ಲಿ ನಮ್ಮದು ರಾಜಕೀಯ ಪ್ರವೇಶ ಮಾಡಬೇಕಂದ್ರೆ ಒಂದು ವಿದ್ಯಾಮಟ್ಟ ನಿಗದಿ ಮಾಡಿಲ್ಲ, ಶಿಕ್ಷಣ ನಿಗದಿ ಮಾಡಲೇಬೇಕು. ಸೊ ಅದು ಯಾವ ಥರ ಅನುಕೂಲ ಆಗುತ್ತೆ, ಯಾವ ಥರ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಾ? ಈಗ ವಿದ್ಯಾವಂತರಾಗಿದ್ದರೆ, ಸ್ವಲ್ಪ ಎಜುಕೇಷನ್ ಇದ್ದರೆ ಸರ್ಕಾರದಿಂದ ಏನೇನು ಆಗುವುದಿರುತ್ತೆ, ಕಾನೂನು ಬಗ್ಗೆ ಇರುತ್ತೆ. ಅದೇ ರೀತಿ ವಿದ್ಯಾವಂತರಾಗಿದ್ದರೆ ಅಧಿಕಾರಿಗಳು ಮಾಡುವಂಥ ಯಾವುದೇ ಕಾರ್ಯದ ಬಗ್ಗೆ ನಮಗೆ ಅರಿವಿದ್ದರೆ ಅವ್ರನ್ನ ತಿದ್ದಿ ಒಳ್ಳೆ ದಾರಿ ತರ್ಬೋದು. ಇಲ್ಲಾಂದರೆ ಭ್ರಷ್ಟಾಚಾರ ಅದು ಜಾಸ್ತಿ ಆಗುತ್ತೆ. ಈಗ ಅಧ್ಯಕ್ಷ ಸ್ವಲ್ಪ ಏನೋ ಗೊತ್ತಿಲ್ಲ ಅಂದರೆ ಅಲ್ಲಿರುವ ಸೆಕ್ರೆಟರಿಗಳು ತಮಗೆ ಬೇಕಾದ ರೀತಿಯಲ್ಲಿ ಅನುದಾನ ಬಳಸಿ ಲಾಭ ಬಳಸಿಕೊಂಡು ಗ್ರಾಮ ಪಂಚಾಯತಿನ ಅವ್ರ ಹಿಡಿದು ಇಟ್ಕೊಂತಾರೆ. ಓಕೆ, ಸೊ ಅದರಿಂದ ಆ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿಗೆ ಎಷ್ಟಿರಬೇಕು ಅಂತಾರೆ ಕ್ವಾಲಿಫಿಕೇಷನ್? ಕಡಿಮೆ ಅಂದರೆ ಡಿಗ್ರಿನವರು ಯಾವುದೇ ಪದವಿ ಆದರೂ ಇದ್ದರೆ ಒಳ್ಳೆಯದು. ನಿಮ್ಮನ್ನು ಗೆಲ್ಲಿಸಿದಂಥ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮತ್ತು ಇಲ್ಲಿ ಒಂದು ಸ್ಥಳೀಯ ನಾಯಕರ ಬಗ್ಗೆ ಏನು ಮಾತಾಡಲಿಕ್ಕೆ ಇಷ್ಟ? ಸ್ಥಳೀಯ ನಾಯಕರಲ್ಲಿ ಹೇಳಿದ್ರೆ ನೀವು ತಾಲೂಕು ಪಂಚಾಯತ್ ಸ್ಪಂದಿಸ್ತಾ ಇದ್ದಾರೆ, ಜಿಲ್ಲಾ ಪಂಚಾಯತ್ ಸ್ಪಂದಿಸ್ತಿದ್ದಾರೆ, ಅಂತರ ಹೇಳಿ. ಸೊ ಇಲ್ಲಿರುವಂಥ ಒಂದು ಸ್ಥಳೀಯ ಮುಖಂಡರು ಇರ್ತಾರೆ, ಅವರ ನಡತೆಯಲ್ಲಿ ಇರ್ಬೋದು. ಈಗ ನಮ್ಮಲ್ಲೇ ಹಿಂದೆ 5 ವರ್ಷ ಅಧ್ಯಕ್ಷರಾಗಿದ್ದರು ಮಹಾಬಲೇಶ್ವರ ಅವರು, ಈಗ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ. ಅವರು ಉತ್ತಮ ಸಹಕಾರ ಕೊಡ್ತಾರೆ. ಅದೇ ರೀತಿ ಜಿಲ್ಲಾ ಪರಿಷತ್ ಮೆಂಬರ್ ಲಲಿತಾ ನಾರಾಯಣ ಅಂತ, ಅವರು ಉತ್ತಮ ಆಡಳಿತಗಾರರು, ಅವರು ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಇಲ್ಲಿ ಒಂದು NREGಯಲ್ಲಿ ಕಾಲು ಸೇತುವೆ ಮಾಡಿ ತೋರಿಸ್ತಿದ್ದಾರೆ. ಅದು ಇಲ್ಲ ಈ ಕಡೆಯಿಂದ ಆ ಕಡೆ ದಾಟಬೇಕು, ಹೊಳೆ ಇರೋದು ದಾಟಿದ್ದಾರಿಲ್ಲ. ಆಮೇಲೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸೈಟನ್ನು ಅಲಿನೇಷನ್ ಮಾಡಿ, ಕೃಷಿ ಲ್ಯಾಂಡನ್ನು ಅಲಿನೇಷನ್ ಮಾಡಿ ಸೈಟನ್ನು ಪರಿಗಣಿಸ್ತಾರಲ್ಲ, ಅದರಲ್ಲಿ ನಾನು ಅಧ್ಯಕ್ಷ 25 ಲಕ್ಷ ಕಲೆಕ್ಟ್ ಮಾಡಿದ್ವಿ. ಅದರಲ್ಲಿ 10 ಲಕ್ಷ ನಮ್ಮೂರಿಗೆ ಕೆಲಸಕ್ಕೆ ಕೆಲಸ ಮಾಡಿದ್ವಿ. ಅದರಿಂದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮೆಂಬರು ಸ್ವಲ್ಪ ತಿಳ್ಕೊಂಡಿದ್ರೆ ಇಂಥ ಇಲ್ಲಿರುವಂಥ ಒಂದು ಕಾರ್ಯವೈಖರಿಯನ್ನು ತಿಳ್ಕೊಬೇಕು, ಇಲ್ಲಿ ಏನೇನು ಮಾಡ್ಬೋದು, ಯಾವ ಥರ ಇದು ಅಂತ ತಿಳ್ಕೊಬೇಕು ಅಂತ ಹೇಳ್ತಾರೆ. ಸೊ ಓಕೆ, ಇದ್ರ ಜೊತೆಗೆ ತಾವು ಸ್ವಚ್ಛತೆ ಬಗ್ಗೆ ಜನಗಳಿಗೆ ಯಾವ ರೀತಿ ಜಾಗೃತಿ ಮೂಡಿಸ್ತಾ ಇದ್ದೀರಾ? ಶೌಚಾಲಯ ನಿರ್ಮಾಣದ ಬಗ್ಗೆ ಇರ್ಬೋದು,
ಪ್ರತಿ ಸಾರಿನೂ ಶೌಚಾಲಯ ಇದ್ದರೆ ಶೌಚಾಲಯ ಮಾಡ್ಕೊಳ್ತೀವಿ. ಈಗ ಹೊಸದಾಗಿ ಮನೆ ಕಟ್ಕೊಂಡಿರ್ತಾರೆ ಅವರಿಗೆ ನೀವು ಶೌಚಾಲಯ ಮಾಡ್ಕೊಂಡಿರ್ತೀವಿ. ಆಮೇಲೆ ಈ ಸರಿ NREಯಿಂದನೂ ಶೌಚಾಲಯ ನಿರ್ಮಿಸೋ ಅವಕಾಶ ಇದೆ. ಅದಕ್ಕೆ ಎಲ್ಲ ಪಟ್ಟಿ ಮಾಡಿ ಕಳಿಸಿದ್ದೀವಿ. ಅದಿನ್ನೂ ಬಂದಿಲ್ಲ. ಬಂದಮೇಲೆ ಅದು ಕೆಲಸ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಕಡೆದಾಗಿ ನಿಮ್ಮನ್ನು ಗೆಲ್ಲಿಸುವಂಥ ಜನತೆಗೆ ಯಾವ ರೀತಿ ಕೃತಜ್ಞತೆ ತೋರಿಸಿದ್ದು ಸರ್? ನಾನು ಈ ರಾಜಕೀಯಕ್ಕೆ ದೂರ ಇದ್ದೆ. ಆದ್ದರಿಂದ ಈಗ ನಮ್ಮ ಊರಿನ ಜನತೆಗೆ ಏನು ಹೇಳಬೇಕು ಅಂದರೆ, ನನ್ನನ್ನು ಗೆಲ್ಲಿಸಿ ಅಧ್ಯಕ್ಷರನ್ನು ಮಾಡಿ ಈ ಜನಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡ ನಮ್ಮ ಊರಿನ ಜನತೆಗೆ, ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರಿಗೆ ಮತ್ತು ಜನತೆಗೆ ವಂದನೆಗಳು ಹೇಳಿ ಸರ್ ಇಷ್ಟೆಲ್ಲ ಮಾತಾಡಲಿಕ್ಕೆ ಧನ್ಯವಾದಗಳು. ನಮಸ್ಕಾರ. ಮುತ್ತು ಮುತ್ತು ನೀರಹನಿಯ ತಾಂ ತನನಂ ಉಲ್ಲಾಸದ ಮೇರೆ ಮೀರಿ ಜೀವ ತನಕದಿ ಮುತ್ತು ಮುತ್ತು ನೀರಹನಿಯ ತಾಂ ತನನಂ ಉಲ್ಲಾಸದ ಮೇರೆ ಮೀರಿ ಜೀವ ತನಕದಿ ಆಹಾ ಇಂಥ ಸ್ಪಂದನಕ್ಕಿಲ್ಲಿ ಮೂಲ ಋತುಮಾನ. ಓಹೋ ಇದೇ ನಿಂಥ ಹೊಸ ಥರ ಚೈತ್ರ ಋತುಗಾನ. ಮೈ ಮನವೇ ಋತುಗಳ ಚೇತನ. ಮುತ್ತು ಮುತ್ತು ನೀರಹನಿಯ ತಾಂ ತನನಂ ಉಲ್ಲಾಸದ ಮೇರೆ ಮೀರಿ